ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾವು ಹೊಂಟಿವು ಗುಡ್ಡಾಪುರಕ್ಕೆ. ಸೊ ಗುಡ್ಡಾಪುರಲ್ಲಿ ಇವಾಗ ಜಾತ್ರೆ ತಯಾರಿ ನಡೆದೈತಿ. ಈ ವಿಡಿಯೋದಲ್ಲಿ ಜಾತ್ರೆ ತಯಾರಿ ಮತ್ತು ತಾಯಿ ದರ್ಶನ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗ್ತೈತಿ. ಸೊ ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸೊ ಇದು ಗೇಟ್ ಏನೈತ್ಲೆ, ಇದು ನೀವು ದ್ವಾರ ಬಾಗಿಲ ಏನು ಕಾಣತೈತಿ. ಈ ದ್ವಾರ ಬಾಗಿಲ ಮುಚ್ಚಂಡಿ ಅಂತೆ ಊರ. ಮುಚ್ಚಂಡಿಂದ ಬಂದ್ರಂದ್ರೆ 5 ಕಿಲೋಮೀಟರ್ ನಂತರ ಈ ದ್ವಾರ ಬಾಗಿಲ ಬರ್ತೈತಿ. ಆ ದ್ವಾರ ಬಾಗಿಲ ನಂತರ ಅಲ್ಲಿಂದ 11 ಕಿಲೋಮೀಟರ್ ಮೇಲೆ ಗುಡ್ಡಾಪುರ ಬರ್ತೈತಿ. ಸೊ ನಡ್ರಿ ಮತ್ತೆ ನೋಡೋಣತ್ತೆ ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹಂಗೆ ಅದ ರೋಡ್ಲೆ ನೀವು ಮುಂದೆ ಬಂದಿರಂದ್ರೆ ಸೋರಡಿ ಅಂತೆ ಊರು ಹತ್ತೈತಿ. ಆ ಸೋರಡಿದಿಂದ 3 ಅಥವಾ 4 ಕಿಲೋಮೀಟರ್ನಾಗ ಗುಡ್ಡಾಪುರ ನಿಮ್ಗೆ ಅಲ್ಲಿ ಬರ್ತೈತಿ. ಹಾಯ್ ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ನಾವು ಬಂದೀವಿ ಗುಡ್ಡಾಪುರಕ್ಕೆ. ಗುಡ್ಡಾಪುರ ದನಮ್ ತಾಯಿದು ದರ್ಶನ ಮಾಡೋಕೆ ಜೊತೆ ಜಾತ್ರೆ ತಯಾರಿ ನೋಡೋಕೆ. ಸೊ ಲಾಸ್ಟ್ ತನಕ ವಿಡಿಯೋಕ್ಕೆ ನೋಡ್ರಿ. ಇವಾಗ ನಾವು ಇದು ಗೇಟ್ ಎಂಟ್ರಿ ಮಾಡತ್ತೇವೆ. ಹೆಂಗೆ ಎಂಟ್ರಿ ಮಾಡ್ತೀವಿ ಮಾಡಿದ ನಂತರ ರೈಟ್ ಸೈಡ್ ಕೈಲಿ ಅನ್ನದಾಸೋಹ ಐತಿ. ಸೊ ಮೊದಲು ನಾವು ದೇವ್ರ ದರ್ಶನ ಮಾಡೋಣತ್ತೆ, ತಾಯಿ ದರ್ಶನ ಮಾಡ್ಕೊಳ್ಳೋಣತ್ತೆ. ಆ ನಂತರ ತಾಯಿ ದರ್ಶನ ತೊಗೊಂಡು ಜಾತ್ರೆ ತಯಾರಿ ನೋಡ್ಕೊಂಬರೋಣ. ನಡ್ರಿ ಮತ್ತೆ. ನೋಡ್ರಿ ತಯಾರಿ ಜೋರು ನಡೆದೈತಿ. ಎಲ್ಲ ಕಡೆಗೆ ಅಂಗಡಿಗಳು ಬರತ್ತವ, ಹೊಸ ಅಂಗಡಿಗಳು ಹಚ್ಚಾತಾರು. ಆಮೇಲೆ ಈ ವರ್ಷರೇ ಜಾತ್ರೆ ಜೋರಾಗೋದು ಕಾಣ್ತೈತಿ. ದಾನಮದೇವಿ ದೇವಸ್ಥಾನ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರನಾಗ ಭಾಳ ಪ್ರಸಿದ್ಧ ಆಗಿದ್ದ ದೇವಸ್ಥಾನ ಐತಿ. ಪ್ರತಿ ವರ್ಷ ಲಕ್ಷಾಂತರಲೇ ಜನ ಇಲ್ಲಿ ಬಂದು ತಮ್ಮದು ಆಶೀರ್ವಾದ ಪಡ್ಕೋತಾರೋ. ದೇವಸ್ಥಾನ ಹತ್ರ ಬಂದೀವ್ರಿ. ಇವಾಗ ನಮ್ಮ ಗಾಡಿ ಪಾರ್ಕ್ ಮಾಡಿ ತಾಯಿ ದರ್ಶನ ತೊಳಕ್ಕೆ ಹೋಗೋಣತ್ತೆ. ನಡ್ರಿ. ನೋಡ್ರಿ ದೇವಸ್ಥಾನ ವ್ಯೂ ಎಷ್ಟು ಚಂದ ಐತಿ.
ಇದು ಕಾಣೋದು ಸೋಮನಾಥನ ಗುಡಿ, ಆಮೇಲೆ ಇದು ದಾನಮ್ಮನ ಗುಡಿ. ಒಳಗಿನ ದರ್ಶನ ಬೇಕಾದ್ರೆ ಇಲ್ಲಿ ನೋಡ್ರಿ ಜನ ಬರತ್ತಾರಲ್ಲ, ಈ ರ್ಯಾಂಪ್ದಿಂದ ನಾವು ಒಳಗಡೆ ಹೋಗ್ಬೇಕಾ, ಒಳಗಿನ ದರ್ಶನ ಸಿಗ್ತೈತಿ. ಶೀಘ್ರ ದರ್ಶನ ತಗೋಬೇಕಾದ್ರೆ ಹೊರಗಿನ ನಾವು ದರ್ಶನ ಪಡ್ಕೋಬಹುದು. ಇಲ್ಲಿ ಏನು ಕಾಣ್ತೈತ್ರಿ, ಇದು ಬಾವಿ. ಈ ಬಾವಿ ಮೊದಲು ಹಿಂಗೆ ಇದ್ದಿತ್ತಿಲ್ಲ, ಬಟ್ ಇದು ಜೀರ್ಣೋದ್ಧಾರ ಮಾಡ್ಯಾರ ಈ ಬಾವಿಗೆ. ಆಮೇಲೆ ಈ ಬಾವಿ 12ನೇ ಶತಮಾನದಾಗ ಇದ್ದಿದ್ದು ಬಾವಿ ಐತೈತೆ ಹಿಂಗೆ ಹೇಳ್ತಾರೆ. ನೋಡ್ರಿ ತಾಯಿ ದರ್ಶನ ತಗೊಳ್ಳೋಣಂತೆ. ಇದೇ ಮೇನ್ ದರ್ಶನ ತಗೊಳ್ಳೋ ಸ್ಥಾನ. ಇದೇ ನೋಡ್ರಿ ತಾಯಿ ಗರ್ಭಗುಡಿ. ಇವಾಗ ನಾವು ಹೊರಗಿಂದ ದರ್ಶನ ತೊಗೊಳತ್ತೀವಿ, ಒಳಗಿಂದು ದರ್ಶನ ನಾವು ಮಾಡ್ಬೋದು. ನಿಮಗೆಲ್ಲರಿಗೆ ಗೊತ್ತೇ ಇದ್ದಿರ್ಬೇಕಾ, ತಾಯಿದು 3 ರೂಪದವು. ಆಮೇಲೆ ಪ್ರತಿದಿನ 3 ಸರ್ಪೆ ಪೂಜೆ ಆಗ್ತೈತಿ, ಮುಂಜಾನೆ, ಮಧ್ಯಾಹ್ನ ಮತ್ತು ಸಾಯಂಕಾಲ.
ದರ್ಶನ ಮಾಡ್ತೀವಿ. ಸೊ ಇಲ್ಲಿ ಪ್ರಸಾದ ತೊಗೋಬೇಕಂತ ಪ್ರಸಾದ ಕಡೆಗೆ ಬಂದಿದ್ದೀವಿ. ಸೊ ನೋಡ್ರಿ ಪ್ರಸಾದ ತೊಗೋಬೇಕಂತ. ಸರ್ ಇದು 2 ಈ ದಾಸೋಹಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಡೀಟೇಲ್ಸ್ ಹೇಳ್ಬೇಕು. ಆಮೇಲೆ ನಾವು ಎಷ್ಟು ಜನ ಬಂದೀವಿ ಇದನ್ನು ಪರಿಶೀಲನೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಒಳಗಡೆ ಹೋಗ್ಬೇಕಾಗತ್ತೆ. ಜಾತ್ರೆ ಟೈಮಲ್ಲಿ ಜಾಸ್ತಿ ಜನ ಬರೋದರಿಂದ ಹೊರಗಡೆ ಮಂಟಪ ಹೊಡೆದಾರು. ಅನ್ನ ಪ್ರಸಾದ ಎಲ್ಲರಿಗೂ ಸಿಗಬೇಕಂತೆ. ನೋಡ್ರಿ ಇಲ್ಲಿಗೆ ಜಾತ್ರೆ ಎಲ್ಲೆಲ್ಲಿ ನಡೀತೈತೆ ಅಲ್ಲಿ ಏನೇನೈತಿ ನೋಡೋಣಂತೆ. ಇನ್ನೂ 4 ದಿನ ಐತ್ರಿ ಜಾತ್ರೆಗೆ. ಸೊ ಇವಾಗ ಹಂಗೆ ಜಾಸ್ತಿ ಅಂಗಡಿ ಅತ್ತೇನೂ ಬಂದಿಲ್ಲ. ಆಮೇಲೆ ಇನ್ನು ಈಗ ಸ್ಟಾರ್ಟ್ ಆಗು ಈಗ ಜಾಸ್ತಿ ಅಂಗಡಿ ಅಂತ ಬರ್ತಾವೆ. ಆಮೇಲೆ ಇದೇನು ಟಾಕಿ ನೋಡತ್ತೀರಿ ಇಲ್ಲಿ ತನಕ ಇಷ್ಟೆಲ್ಲ ರಶ್ ಇರ್ತೈತಿ, ಫುಲ್ ಕರೆದಿರ್ತೈತಿ. ಇಲ್ಲಿ ನೀವು ಕೆಲವೊಂದು ಜನ ಯೋಚನೆ ಮಾಡ್ತಿರ್ತೈತಿ ಹೋಗ್ಬೇಕಾ ಬೇಡ. ಖಂಡಿತ ಬಂದು ನಿಮ್ಮ ದರ್ಶನ ಪಡ್ಕೋರಿ. ಈ ವಿಡಿಯೋ ಇಲ್ಲೇ ಮುಕ್ತಾಯ ಆಗ್ತೈತ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಗೆಲ್ಲರಿಗೂ ಬಾಯ್. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಧನ್ಯವಾದಗಳು. ಥ್ಯಾಂಕ್ ಯು.